ಸರ್, ಈಗ ನಿಮ್ಮ ಹೋರಾಟ ಪ್ರಾರಂಭ ಮಾಡಿರಿ. ನಿಮ್ಮ ಪ್ರಮುಖ ಬೇಡಿಕೆಗಳೇನು? ನಿಮ್ಮ ಹೋರಾಟ ಏನು ಅನಿರ್ದಿಷ್ಟ ಇರ್ತದೋ ಅಥವಾ ಎಲ್ಲಿಗೆ ಬಂದ್ ಮಾಡ್ತೀರಂತ ತಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕು ತಾವು. ನಮ್ಮ ಹೋರಾಟ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಮೊದಲನೇ ಆದ್ಯತೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ 600 ರೂಪಾಯಿ ಸೇರಿಸಿ ಕೊಡಬೇಕು. ನಾವು ಕೇಳಕತ್ತಿರೋದು ನಮ್ಮ ರೈತರು ಬೇವರಿ ಸುರಿಸಿ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಕೊಡ್ರಿ ಅಂತಂದು. ಆದ್ರೆ ರಾಜ್ಯ ಸರ್ಕಾರ ನಾವು ರೈತರು ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಲೆ ಕಟ್ಟಕ್ಕಾಗಲಾರ್ದಂಥ ಲಜ್ಜೆಗೆಟ್ಟ ಸರ್ಕಾರಗಳದಾವೆ. ಈ ಲಜ್ಜೆಗೆಟ್ಟ ಸರ್ಕಾರಗಳು ಇವತ್ತು 2ನೇ ದಿನ ಉಗಿಸಿನಾಕತ್ತಾರ. ಇವತ್ತು ಮನೆಯಾಗಿರೋ ಹೆಣ್ಣರು ಮಕ್ಕಳು ತಂದೆ ತಾಯಿ ಎಲ್ಲರೂ ಉಗಿಯಾಕತ್ತಾರ. ನಾವಿಲ್ಲಿ ರೈತರು ಬಂದು ಬೀದಿ ಬಂದು ಹೋರಾಟ ಆಯ್ತು. ನಿನ್ನಿಂದ ಹೋರಾಟ ಮಾಡ್ತಿದ್ದೀರಿ, ನಿಮಗೆ ಯಾವ್ದಾದ್ರು ರಾಜಕಾರಣಿಗಳು ಬಂದು ಭೇಟಿ ಆದ್ರೋ ಏನು? ನಮಗೆ ನಿನ್ನೆಯಿಂದ 13 ಜನ ಮಠಾಧೀಶರು ಬಂದು ಭೇಟಿ ಕೊಟ್ಟಾರ. ಶಿವಯೋಗಿಗಳು ಮಠದಲ್ಲಿ ಇದ್ದು ಉಳುಮೆ ಮಾಡ್ತಾರ. ಆದ್ರೆ ನಮ್ಮ ರೈತರು ಜಮೀನಿನಲ್ಲಿ ಉಳುಮೆ ಮಾಡಿ ಯೋಗಿಗಳಾಗ್ಯಾರ. ಅದಕ್ಕೆ ಮಠದಾಗಿರ್ತಕ್ಕಂಥ ಸ್ವಾಮೀಜಿಗಳು ಶಿವಯೋಗಿಗಳಾದ್ರೆ ಉಳುಮೆ ಮಾಡ್ತಕ್ಕಂಥ ನಮ್ಮ ರೈತರು ಯೋಗಿಗಳಾಗ್ಯಾರ. ಯೋಗಿಗಳನ್ನ ಮತ್ತು ಶಿವಯೋಗಿಗಳನ್ನ ಇವರು ಬೀದಿ ತಂದು ನಮ್ಮನ್ನ ಇಲ್ಲಿ ನಿಂದಿರ್ತಕ್ಕಂಥಲ್ಲ ರಾಜಕಾರಣಿಗಳು. ಆದ್ರೆ ಇವರು ಲಜ್ಜೆಗೆಟ್ಟರು ಎಷ್ಟರ ಮಟ್ಟಿಗೆ ಇರ್ಬೋದು? ಒಬ್ಬ ಜನಪ್ರತಿನಿಧಿಗಳನ್ನು BJP ಅವರಾಗಲಿ ಕಾಂಗ್ರೆಸ್ನವರಾಗಲಿ ಯಾರೂ ಬರ್ತಾ ಇಲ್ಲ. ಅಧಿಕಾರಿಗಳು ತಮಗೆ ಗೊತ್ತಿಲ್ಲ, ಅವ್ರಿಗೆ ಸರ್ಕಾರ ಯಾವುದೇ ನಿರ್ದೇಶನ ಕೊಟ್ಟಲ್ಲ, ಹಾರಿಕೆ ಉತ್ತರ ಕೊಡತ್ತಾರ. ಅದಕ್ಕೆ ನಮ್ಮ ಹೋರಾಟ ಇದು ನಿರಂತರವಾಗಿರ್ತೈತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಶಿವಯೋಗಿ ಹೊಸಗೌಡ್, ಕಾರ್ಯದರ್ಶಿ, ಹಾವೇರಿ.